ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಳಗ್ಗೆನೇ ಬಾಗಿಲಿಗೆಲ್ಲ ನೀರು ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ, ಮತ್ತು ಇನ್ನೊಂದು ನಮ್ಮ ಅತ್ತೆಯವ್ರ ಮಗನ ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಂದು ಸ್ನಾನ ಆಯಿತು. ನಾನು ರೆಡಿ ಆಗಿದ್ದೀನಿ. ನನ್ನ ಮಗನೂ ಕೂಡ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ. ತಿಂಡಿನೂ ಅಷ್ಟೇ ಬೆಳಗ್ಗೆನೇ ಬೇಗ ಮಾಡಿದ್ದೆ. ನಮ್ಮ ಮನೆಯವ್ರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆಯಿತು. ನಾನು ಕೂಡ ರೆಡಿ ಆಗಿದ್ದೀನಿ. ಮತ್ತು ನನ್ನ ಮಗನಿಗೆ ಸ್ಕೂಲಿಗೆ ಆಲ್ರೆಡಿ 8:30 9 ಗಂಟೆ ಆಗ್ತಾಯಿತ್ತು. ಸೊ ಅವನು ಕೂಡ ರೆಡಿ ಎಲ್ಲ ಆಗಿದ್ದಾನೆ ಆಲ್ರೆಡಿ. ಅದಕ್ಕೆ ಸ್ಕೂಲಿಗೆ ಫಸ್ಟು ಅವನ್ನ ಹೋಗಿ ಕರ್ಕೊಂಡೋಗಿ ಬಿಟ್ಬರೋಣ ಅಂತ ಹೊರಟೆ. ನಮ್ಮ ಮನೆಯವ್ರು ಇಲ್ಲ, ಪೂಜೆ ಎಲ್ಲ ಆಯಿತು, ನಾನೇ ಹೋಗ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹಾಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗ ನೈಲ್ ಪಾಲಿಶ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ತಂದು ಅವನೇ ಕೊಟ್ಟ. ತಾಳಮ್ಮ ನೀನು ಹಾಕ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ವಿಡಿಯೋ ಮಾಡ್ತಿದ್ದಾನೆ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡೆ. ನೋಡಿರಿ ಅವನೇ ಎಲ್ಲ ವಿಡಿಯೋ ಮಾಡಿದೆ. ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಹೊರಟ್ರು ಇಬ್ರು. ಸರಿ ಅಂತ ಹೇಳ್ಬಿಟ್ಟು ಆಯ್ತಪ್ಪ, ಸ್ಕೂಲಿಂದ ಬರೋಷ್ಟೊತ್ತಿಗೆ ನಾನು 4 ಗಂಟೆಗೆಲ್ಲ ಮನೆಗಿರ್ತೀನಿ ಅಂತ ಹೇಳಿದೆ. ಸರಿ ಅಮ್ಮ ಆಯಿತು ಬಾಯ್ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೊರಟ ಅವನು ಸ್ಕೂಲ್ಗೆ. ಸೊ ನಾನು ಫುಲ್ಲು ರೆಡಿ ಆಗಿಬಿಟ್ಟು ನನಗೂ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೊರಟೆ ಬಸ್ ಸ್ಟಾಪ್ಗೆ ಹೋಗ್ಬಿಡೋಣ ಅಂತೇಳಿ. ಆಮೇಲೆ ಇಲ್ಲಿ ಹೂವು ತೊಗೊಳೋಣ ಅಂತ ಹೋದ್ವಿ. ಆದರೆ ಬಸ್ ಆಗಲೇ ಬರ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಪಾಪ ಆಂಟಿಗೆಲ್ಲ ಕೇಳಿದೆ ಹೂವನ್ನ. ಅವರು ರೇಟು ಎಲ್ಲ ಹೇಳಿದ್ರು. ಇನ್ನೇನು ಈಸ್ಕೊಳೋಣ ಅಷ್ಟೊತ್ತಿಗೆ ಬಸ್ ಬಂದೇ ಬಿಡ್ತು ಬಸ್ ಸ್ಟಾಪ್ಗೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಮಧ್ಯೆ ತೊಗೊಳೋಣ ಅಂತೇಳಿ ಬಸ್ ಹತ್ತು ಕೂತ್ಕೊಂಡು ಮದ್ಗಿರಿ ಬಂತು. ಇನ್ನೇನು ಮದ್ಗಿರಿಲಿ ನನ್ನ ತಂಗಿ ಹಂಗೆ ನನ್ನ ಬಸ್ಗೆ ಬಾ ಅಂತ ಹೇಳ್ಬಿಟ್ಟು ಅವಳು ನನ್ಗೆ ಕಾಯ್ತಾ ಇದ್ಲು. ನನ್ನ ಬಸ್ಗೆ ಎತ್ಕೊಂಡ್ಲು. ಆಂಟಿ ಹೂವು ಅಂತ ಹೇಳ್ಬಿಟ್ಟು ಬಂದರು. ಹೆಂಗಿದ್ರು ನನಗೆ ಹೂವು ಬೇಕಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಸರಿ ಆಂಟಿ ಅಂತೇಳಿ ಒಂದು ಮೊಳ ಹೂವು ತೊಗೊಂಡ್ವಿ. ಆಮೇಲೆ ತೊಗೊಂಡು ಮುಂದೆ ಬಸ್ ಮೂವ್ ಆಯಿತು. ನಾವು ಹೋಗಿದ್ದು ಮದ್ಗಿರಿಯಿಂದ ಮುಂದೆ ಹೊಸ್ಕೆರೆ ಅಂತ ಹೇಳ್ಬಿಟ್ಟು, ಅಲ್ಲಿ ಹೊಸ್ಕೆರೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳಿದ್ವಿ. ಇನ್ನು ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರು ಬರ್ತೀವಿ, ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇಬ್ಬರು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನನಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಅದಕ್ಕೆ ATMಗೆ ಹೋಗ್ಬಿಟ್ಟು ಅಮೌಂಟ್ ಡ್ರಾ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರೂ ATM ಹತ್ರ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ 2-3 ಜನ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ನಮಗೂ ವೆಯ್ಟ್ ಮಾಡೋದಕ್ಕಿಂತ ಭಾಳ ಟೈಮ್ ಇತ್ತಲ್ಲ. ಸೊ ಅದಕ್ಕೆ ನಿಧಾನಕ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಅಮೌಂಟ್ ಹಂಗೆ ತೊಗೊಂಡು ಆಮೇಲೆ ಎನ್ವೆಲಪ್ಮೆಂಟ್ ಕವರ್ ಬೇಕಿತ್ತು. ಅದಕ್ಕೆ ಅದನ್ನು ತೊಗೊಂಡ್ವಿ. ಅಮ್ಮವ್ರ ಬಸ್ ಬಂತು. ಫೋನ್ ಮಾಡಿದ್ವಿ, ಬಂದ್ವಿ ಅಂತ ಹೇಳಿದ್ರು. ಸರಿ ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಇಳ್ಕೊಂಡು ಅಕ್ಕ ಹೆಸರು ರಾಧಾ ಅಂತ. ಇದು ನಮ್ಮ ಅಕ್ಕನ ಮಗಳು ಪ್ರೇಕ್ಷಾ. ತುಂಬ ಕ್ಯೂಟಾಗಿದ್ದಾಳೆ. ಈ ವಿಡಿಯೋದಲ್ಲಿ ಫುಲ್ಲು ಅವಳು ಬರ್ತಿರ್ತಾಳೆ ನೋಡಿ. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಿಂದೆನೇ ನಮ್ಮ ಅತ್ತೆ ಊರು ಮುಂದೆ ಚೀನಹಳ್ಳಿ ಅಂತ. ಬಸ್ಸು ಇಮಿಡಿಯೇಟ್ಲಿ ಬಂತು. ಸರಿ ಒಳ್ಳೇದೇ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಆಟೋದವ್ರು ಕೇಳಿದ್ರೆ 200 ರೂಪೀಸ್ ಕೇಳಿದ್ರು. ಸರಿ ಏನು ಮಾಡೋದು ಅಂತ ಅನ್ನೋಷ್ಟೊತ್ತಿಗೆ ಹಿಂದೆನೇ ಬಂತು ಬಸ್ಸು. ಸರಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಊರಿಗೆ ಬಂದು ಆ ಊರಲ್ಲಿ ಬಂದು ಇಳಿದ್ವಿ. ಸ್ವಲ್ಪ ಇಳಿದ್ಬಿಟ್ಟು ಸ್ವಲ್ಪ ದೂರ ಅಷ್ಟೇ ಅಮ್ಮ, ನಾನು, ಅಕ್ಕ, ಅದು ನಮ್ಮಮ್ಮ ಕಾಣಿಸ್ತಾ ಇರೋರು. ಈ 3 ಜನ ನಡ್ಕೊಂಡು ಹಂಗೆ ಹೋದ್ವಿ. ಸುಮ್ಮನೆ ವಾಕಬಲ್ ಡಿಸ್ಟೆನ್ಸೇ, ತುಂಬ ನೆರಳೆಲ್ಲ ಇತ್ತು. ಚೆನ್ನಾಗಿತ್ತು. ಏನೋ ಒಂಥರ ಏನು ಭಾಳ ದೂರ ಇರಲಿಲ್ಲಲ್ವಾ. ಅಲ್ಲೆಲ್ಲ ನೇಚರ್ ಎಲ್ಲ ನೋಡಿಕೊಂಡು. ಇವರೇ ನಮ್ಮ ಅಕ್ಕನ ಮಗಳು ನೋಡಿ ಪ್ರೇಕ್ಷಾ. ತುಂಬ ಕ್ಯೂಟಾಗಿದ್ದಾಳೆ. ಅವಳು ಪಾಪ ವಿಡಿಯೋಗೆ ಹಿಂದಕ್ಕೆ ಹೋಗು ಮುಂದಕ್ಕೆ ಬಾ ಅಂತೇಳಿ ನಮ್ಮ ಅಕ್ಕ ಹೇಳ್ಕೊಡ್ತಿದ್ದಾಳೆ. ಅವಳು ಬೇಜಾರಾಗ್ತಿದ್ದಂಗೆ ಹೋಗ್ತಿದ್ದಾಳೆ. ಇದೇ ಗೃಹ ಪ್ರವೇಶದ ಅವರು ನಮ್ಮ ಅತ್ತೆ ಅವ್ರ ಮಗ. ಅತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ ಅವ್ರ ಮಗ. ಅವರು ನಮಗೆ ಪಾಪ ಫೋನ್ ಮಾಡಿಬಿಟ್ಟು ಕರೆದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಭಾಳ ದಿನ ಆಗಿತ್ತು ಹೋಗಿ. ನಮ್ಮ ಅತ್ತೆ ಇದ್ದಾಗ ಹೋಗಿದ್ವಿ. ನಮ್ಮ ಅತ್ತೆ ಇವಾಗಿಲ್ಲ, ಆವಾಗ ಒಂದು 2 ಇಯರ್ಸ್ ಬ್ಯಾಕ್ ಇದ್ದರು. ಆವಾಗ ಹೋಗಿದ್ದಿದ್ದೆ, ಆಮೇಲೆ ಹೋಗಿರಲಿಲ್ಲ. ಸರಿ ಭಾಳ ದಿನ ಆಯಿತು ನೋಡ್ಕೊಂಬರೋಣ ಅಂತ ಹೋದ್ವಿ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಆಗಿರುತ್ತೆ ಅಂದ್ಕೊಂಡ್ವಿ. ನಾವು ಹೋದಾಗ ಆವಾಗಲೇ 12 ಗಂಟೆ ಆಗಿತ್ತು. ಸೊ ಇನ್ನೂ ಆಗಿರಲಿಲ್ಲ. ಪೂಜೆಗೆಲ್ಲ ಕೂತ್ಕೊಂಡು ಇನ್ನೂ ಆಗ್ತಾನೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸರಿ ಅಂತ ಒಳ್ಳೆಯ ಸಮಯಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ಪೂಜೆಗೆಲ್ಲರೂ ಜಾಯಿನ್ ಆದ್ವಿ. ಸರಿ ಆಯಿತು. ಮಂಗಳಾರತಿ ಎಲ್ಲ ಕೊಟ್ಟರು, ಮತ್ತು ಪ್ರಸಾದ ಎಲ್ಲ ಇತ್ತು. ಅದೇ ಪ್ರಸಾದ ಎಲ್ಲ ತೊಗೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಸರಿ ನಮ್ಮ ಅತ್ತೆ ಮಗಳು ಕೂಡ ಸಿಕ್ಕಿದ್ರು. ಮತ್ತು ಭಾಳ ಜನ ರಿಲೇಷನ್ ಎಲ್ಲ ಇದ್ದರು. ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸಿದ್ವಿ. ಭಾಳ ದಿನ ಆಗಿತ್ತಲ್ಲ ಎಲ್ಲ ಹೋಗಿ ಅವ್ರನ್ನೂ ಎಲ್ಲ ಮಾತಾಡಿಸಿದ್ವಿ.
ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಅವ್ರ ಗಂಡ ಸಿಕ್ಕಿದ್ರು. ಅಮ್ಮನೂ ಅವರು ನಮ್ಮ ಅತ್ತೆ ಅವ್ರ ಗಂಡ ಇಬ್ಬರು ಮಾತಾಡ್ತಿದ್ದಾರೆ. ಪಾಪ ಅವ್ರಿಗೆ ನಮ್ಮನ್ನು ಕಂಡ್ರೆ ತುಂಬ ಆಸೆ, ಸೊಸೆದಿರು ಅಂತ ಹೇಳ್ಬಿಟ್ಟು ಅವರು ಯಾವಾಗಲೂ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಹೊಲ್ದ ಹತ್ರ ಹೋಗೋಣ ಅಂತ ಎಲ್ಲ ಕರಿತಿದ್ರು. ಇವರೇ ನೋಡಿ ನಮ್ಮ ಅತ್ತೆ ಮಗಳು ಶಾರದಾ ಅಂತ. ಇವರು ಅಷ್ಟೇ ತುಂಬ ಚೆನ್ನಾಗೇ ನಮ್ಮನ್ನು ಮಾತಾಡ್ಸಿದ್ರು. ನಾವು ಬರೋವರೆಗೂ ಬಿಡಲಿಲ್ಲ. ತಿರ್ಗಾ ಊಟ ನೀವು ಇಷ್ಟು ಆಗಲೇ 12:30 ಆಗಿದೆ, ನೀವು ತಿಂಡಿ ತಿಂದ್ರೋ ಇಲ್ವಾ, ಫಸ್ಟು ನೀವು ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರಿಗಿಂತ ಮುಂಚೆ ನಮಗೆ ಕರ್ಕೊಂಡೋಗಿ ಊಟ ಎಲ್ಲ ಇದು ಇಡಿಸಿದ್ರು. ನಾವು ಕೂಡ ಎಲ್ಲ ಊಟ ಮಾಡಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅತ್ತೆಯವ್ರಿಗೆ ಬಟ್ಟೆ ಏನು ತೊಗೊಂಡೋಗ್ಬೇಕಿತ್ತು, ತೊಗೊಂಡೋಗ್ಲಿಲ್ಲ ಅವ್ರಿಗೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಐಡಿಯಾ ಇರಲಿಲ್ಲ, ಇಲ್ಲಾಂದರೆ ತೊಗೊಂಡು ಹೋಗ್ತಿದ್ವಿ. ನೈಟ್ ಕೂಡ ನಾವು ಡಿಸೈಡ್ ಆಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ದಿಢೀರ್ನಂತೆ ಎಲ್ಲರೂ ಫೋನ್ಗಳು ಮಾತಾಡಿಕೊಂಡು ಅಮ್ಮ, ನಾನು, ಅಕ್ಕ ಎಲ್ಲರೂ ಮಾತಾಡಿಕೊಂಡು ಸರಿ ಹೋಗೋಣ ಬಿಡು, ಭಾಳ ದಿನ ಆಗಿದೆ, ನೋಡ್ಕೊಂಬರೋಣ, ಮಾಮೂನ್ ಕೂಡ ನೋಡಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲರೂ ಹೊರಟು ಬಂದ್ವಿ. ಅದಕ್ಕೆ ಹಂಗಾಗಿ ನಾವು ಅವ್ರಿಗೆ ಬಟ್ಟೆ ತೊಗೊಂಡೋಗಿರ್ಲಿಲ್ವಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಪ್ರೆಸೆಂಟೇಷನ್ ಕೊಟ್ವಿ 3 ಜನನೂ, ಅಮ್ಮ, ಅಕ್ಕ, ನಾನು. ಸರಿ ಅಂತ ಹೇಳ್ಬಿಟ್ಟು ಮನೆ ನೋಡಿ, ಇದು ಅಡುಗೆ ಮನೆ ಚೆನ್ನಾಗೇ ಇದೆ, ತುಂಬ ಚೆನ್ನಾಗೇ ಕಟ್ಸಿದ್ದಾರೆ. ಹಳ್ಳಿಲಿರೋದು ಆದರೂ ಸಿಟಿ ಥರನೇ ಕಟ್ಸಿದ್ದಾರೆ. 2 ರೂಮು ಬರುತ್ತೆ ಇಲ್ಲಿ ಒಳಗಡೆ, ಇದೊಂದು ಮತ್ತು ಇನ್ನೊಂದು ಪಕ್ಕದಲ್ಲಿ ಒಂದು ಸೈಡಲ್ಲಿದೆ. ಮತ್ತು ದೇವ್ರ ಮನೆ ಕೂಡ ಇದೆ. ಹಾಲು ಕೂಡ ತುಂಬ ದೊಡ್ಡದಾಗೇ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಳ್ಳಿ ಆದ್ರೂ ತುಂಬ ಚೆನ್ನಾಗಿ ಸಿಟಿ ಥರನೇ ಮನೆ ಕಟ್ಸಿದ್ದಾರೆ. ತುಂಬ ಕಷ್ಟ ಬಿದ್ದು ಕಟ್ಸಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹಾರೈಸ್ತೀವಿ. ಸೊ ಇದೇ ನೋಡಿ ದೇವ್ರ ಮನೆ. ಅವ್ರದ್ದು ರಂಗನಾಥ ಸ್ವಾಮಿ ದೇವರು, ಮನೆ ದೇವರು ಅಂತಾರಲ್ಲ, ಅದು ರಂಗನಾಥ ಸ್ವಾಮಿ. ಇದೆಲ್ಲ ನಮ್ಮ ರಿಲೇಟಿವ್ ಎಲ್ಲ ಕೂತ್ಕೊಂಡಿದ್ದಾರೆ. ಇದೊಂದು ಪಕ್ಕದಲ್ಲಿ ಇನ್ನೊಂದು ಹೇಳಿದ್ನಲ್ಲ, 2ನೇ ರೂಮ್ ಇದೆ. ಇದು ಕೂಡ ಚಿಕ್ಕದಾಗಿದ್ರು ಚೆನ್ನಾಗಿದೆ. ಮತ್ತು ಮೇಲ್ಗಡೆನೂ ಕೂಡ ಇನ್ನೂ ಒಂದು 2 ರೂಮ್ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ. ಮತ್ತು ಹೊರಗಡೆ ಬಂದುಬಿಟ್ರೆ ಈ ಥರ ಎಲ್ಲ ಹೊರಗಡೆ ಬಾತ್ರೂಮು ಮತ್ತು ಬಚ್ಚಲ ಮನೆ 2 ಇದೆ. ಇದೆಲ್ಲ ಕೂತ್ಕೊಳೋದಕ್ಕೆ ಪ್ಯಾಸೇಜ್ ಥರ ಮಾಡಿದ್ದಾರೆ. ಅಂದರೆ ಸೆಕೆಗಾಲದಲ್ಲಿ ಕೂತ್ಕೊಂಡು ಚೆನ್ನಾಗಿ ಆರಾಮಾಗಿರ್ಬೋದು, ತಣ್ಣಗೆಲ್ಲ ಗಾಳಿ ಎಲ್ಲ ಬರ್ತಿತ್ತು. ಇವಾಗಲೇ ಎಷ್ಟು ಚೆನ್ನಾಗಿದೆ. ಇದೊಂದು ನೋಡಿ, ಇದು ಮೇಲ್ಗಡೆ ಇನ್ನೂ 2 ರೂಮ್ ಕಟ್ಸಿದ್ದಾರೆ, ಇದು ಎಕ್ಸ್ಟ್ರಾ. ಇಲ್ಲಿಂದ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಪ್ಲೇಸ್ ಅಂದರೆ ತುಂಬ ಇಷ್ಟ. ಇದು ನಮ್ಮ ಅಕ್ಕನ ಮಗಳು. ನಾನು ವಿಡಿಯೋ ಮಾಡ್ತಿದ್ರೆ ಅವಳು ಹೋಗಿ ಅಂದರೆ ಕದ್ದು ಮುಚ್ಚಿ ಆಟ ಆಡೋದು, ಆ ಥರ ಎಲ್ಲ ಚಿಚ್ಚಿ ಅನ್ನೋದು, ಆ ಥರ ಎಲ್ಲ ನನಗೆ ಇದು ಮಾಡ್ತಾಯಿದ್ಲು. ಇದು ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿದೆ. ನನಗಂತೂ ಈ ಥರ ಪ್ಲೇಸ್ ಅಂದರೆ ತುಂಬ ಇಷ್ಟ. ನಾವಂತೂ ಹಳ್ಳಿಲಿ ಹೋಗಿರೋದಕ್ಕೆ ತುಂಬ ಇಷ್ಟಪಡ್ತೀನಿ ಯಾವಾಗಲೂ ಕೂಡ. ಸೊ ಏನು ಮಾಡೋದು, ಮಗನ ಎಜುಕೇಷನ್ಗೋಸ್ಕರ ಇಲ್ಲಿ ಇದ್ದೀವಿ ಅಂದ್ಕೊಳ್ಳಿ. ಇದು ನೋಡಿ ಅವ್ರ ಅತ್ತೆ ಅವ್ರ ಮಗನ ಮಗ, ನಮ್ಮ ರಾಣಿ, ನನ್ನ ತಂಗಿಯವರು. ನನ್ನ ತಂಗಿ ಹೆಸರು ರಾಣಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ತಿದ್ದಾರೆ. ಊಟ ಹೇಗಿತ್ತು, ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾಯಿದ್ರು. ಸರಿ ನಾವು ಹೋಗೋಣ ಅಂತೇಳಿ ಹೊರಟ್ವಿ. ನಮಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಅವರು ತಾಂಬೂಲ ಎಲ್ಲ ಕೊಟ್ಟರು. ಸೊ ಲಾಸ್ಟಿಗೆ ಇನ್ನು ಯಾವಾಗೋ ಅಂತ ಹೇಳ್ಬಿಟ್ಟು ಎಲ್ಲರೂ ಗ್ರೂಪ್ ಫೋಟೋದಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸೆಲ್ಫಿ, ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರ ಜೊತೆಲೂ. ನಾವು ಫ್ಯಾಮಿಲಿ ಎಲ್ಲ ಭಾಳ ಫೋಟೋಸ್ ತೊಗೊಂಡ್ವಿ, ನಾನು ನಮ್ಮ ಅಕ್ಕ ಎಲ್ಲ. ನನ್ನ ತಂಗಿ, ನಮ್ಮ ಅಕ್ಕ, ಅಮ್ಮ ಇದಕ್ಕೆಲ್ಲ ಬರೋಲ್ಲ, ನಂಗೆ ಇಷ್ಟ ಇಲ್ಲ ಅನ್ನತ್ತೆ. ಅದಕ್ಕೆ ಅಮ್ಮ ಹೊರಗಡೆ ಹೋಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಇವ್ರಿಗೆ ಗಿಫ್ಟು ಇನ್ನೂ ಏನು ಕೊಟ್ಟಿರಲಿಲ್ಲ ಆಗಲೇ. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲರೂ ಇಟ್ಟು, ಭಾಳ ತುಂಬ ಜನ ಇದ್ರಲ್ಲ, ಅದಕ್ಕೆ ಲಾಸ್ಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅಕ್ಕ, ಆಮೇಲೆ ಗಿಫ್ಟ್ ಕೊಟ್ಟಿರಲಿಲ್ಲ, ಅದಕ್ಕೆ ಇವಾಗ ಬಂದುಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಎಲ್ಲರಿಗೂ ಕೊಟ್ವಿ. ನಾನು ನಮ್ಮ ಅಕ್ಕ ಇಬ್ಬರು ಕೊಟ್ವಿ. ಅಮ್ಮ ಇಲ್ಲ ನೀವೇ ಕೊಟ್ಬಿಟ್ಟು ಬನ್ನಿ ಅಂದರು. ಇವರು ಅಂಕಲ್ ಗೊತ್ತಿಲ್ಲ ಯಾರು ಅಂತ, ನನ್ನ ತಂಗಿ ಫೋಟೋ ತೆಗಿತೀರಿ, ನಂದು ಫೋಟೋ ತೆಗೀರಿ ಅಕ್ಕ ಅಂತ ಹೇಳ್ಬಿಟ್ಟು ಬಂದ್ರಂತೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ವಿಡಿಯೋದಲ್ಲಿ ಕಟ್ ಮಾಡಿಲ್ಲ, ಹಾಗೆ ಬಂದಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ತೊಗೊಂಡ್ವಿ. ಇದು ನಮ್ಮ ಅತ್ತೆಯವ್ರ ಲಾಸ್ಟ್ನೇ ಮಗನ ಮನೆ, ಅದಕ್ಕೆ ಅಂತ ಬನ್ನಿ ಅಂತ ಕರೆದಿದ್ರು. ಸೊ ಅದಕ್ಕೆ ಇನ್ನೇನು ಪಕ್ಕನೇ ಅಲ್ವಾ, ಯಾವಾಗಲೂ ಹೋದಾಗೆಲ್ಲ ಹೋಗ್ತೀವಿ, ಮಿಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗ್ವಿ. ನಾನು ಒಬ್ಬಳೇ ಹೋಗಿ ಬಂದೆ. ಅಕ್ಕನೂ ಅವರು ಅಮ್ಮ ಎಲ್ಲ ಅವರು ನಮ್ಮ ಮಾವ ಸಿಕ್ಕಿದ್ರಲ್ಲ, ಅಲ್ಲೇ ಕೂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ರು. ಸರಿ ನಾನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆನೂ ಮಾತಾಡೋದು, ಅಂದರೆ ಭಾಳ ವರ್ಷ ಆಗಿತ್ತಲ್ಲ, ಅದಕ್ಕೆ ಎಲ್ಲರೂ ಸೇರಿಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿತ್ತು. ಏನೋ ಒಂಥರ ತುಂಬ ಖುಷಿ ಆಯಿತು ನನಗಂತೂ ಅಲ್ಲಿ ಹೋಗಿದ್ದಕ್ಕೆ. ಭಾಳ ವರ್ಷ ಆಗಿತ್ತು, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಆಲ್ರೆಡಿ 2:30 ಆಗಿತ್ತು. ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ಅಮ್ಮ, ನಮ್ಮ ಅಕ್ಕ ಇಬ್ಬರು ಒಳಗಡೆನೇ ಇದ್ದರು. ನಾನು, ನನ್ನ ತಂಗಿ, ಅಮ್ಮ 3 ಜನನೂ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಇರೋರಿಗೆಲ್ಲ ಹೇಳಿ ಬರ್ತಾಯಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ.
ಅವ್ರು ಹೇಳಿದ್ರು ನಮಗೆ, ಇವಾಗ ಒಂದು ಬಸ್ ಬರುತ್ತೆ, ಆ ಬಸ್ ಸಿಗುತ್ತೆ, ಹೋಗಿ ಇಲ್ಲಿಂದ ಆಟೋಗಳೆಲ್ಲ ಏನೂ ಸಿಗೋದಿಲ್ಲ, ಇವಾಗ ಕರೆಕ್ಟಾಗಿ ಟೈಮಿಂಗ್ಸ್ ಆಗಿದೆ, ಅಲ್ಲಿಗೆ ಹೋದರೆ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಅಮ್ಮ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂತಲೇ ಬೇಗ ಬೇಗ ಬಸ್ ಸ್ಟಾಪ್ಗೆ ಹೋದರೆ ಬೇಗ ಬಸ್ ಸಿಗುತ್ತೆ ಅಂತ ಹೇಳಿದ್ರು ಅವ್ರು, ಇಷ್ಟು ಗಂಟೆ ಅಂತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟು ಬಂದ್ವಿ. ಅಲ್ಲಿ ಕೂತ್ಕೊಂಡ್ರೆ ಬಸ್ಸು ಅರ್ಧ ಗಂಟೆ ಆದರೂ ಬಸ್ಸೇ ಸಿಗಲಿಲ್ಲ. ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋರ್ನೆಲ್ಲ ಕೇಳಿದ್ವಿ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಬರಲ್ಲ ಅಂತ ಹೇಳಿದ್ರು, ಅಲ್ಲಿ ಗೊತ್ತಿಲ್ಲ, ಇವಾಗಿಲ್ಲ, ಇನ್ನು ಲೇಟು ಬಸ್ಸು ಅಂತ ಹೇಳಿದ್ರು. ಅದು ನೋಡಿದ್ರೆ ನಾವು ಕೂತ್ಕೊಂಡು ಒಂದು 10 ನಿಮಿಷ, ಕಾಲು ಗಂಟೆ ಕೂತ್ಕೊಂಡ್ವಿ ಅಷ್ಟೇ, ಬಸ್ ಬಂದೇ ಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹೊಸ್ಕೆರೆಗೆ ಬಂದು ಇಳ್ಕೊಂಡ್ವಿ. ಅಲ್ಲಿ ತುಮಕೂರು ಬಸ್ಸು ಎಲ್ಲ ತುಂಬ ಫುಲ್ ರಶ್ ಆಗಿ ಬರ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ನನ್ನ ತಂಗಿ, ತುಂಬ ಬಿಸಿಲಿತ್ತಲ್ಲ, ನಮ್ಮ ಪ್ರೇಕ್ಷಂಗೆ ಇದು ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಂತ ಹೇಳ್ಬಿಟ್ಟು ಅವಳು ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸಿದ್ಲು ನನ್ನ ತಂಗಿ. ಸೊ ಆಯಿತು, ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮು ತಿನ್ಕೊಂಡು ಕೂತಿದ್ವಿ. ಒಂದು 3-4 ಬಸ್ಸೆಲ್ಲ ಬಿಟ್ವಿ. ಅಂದರೆ ತುಂಬ ರಶ್ ಇತ್ತು, ಆಮೇಲೆ ಹೋಗೋಕ್ಕಾಗಲ್ಲ ಅಲ್ಲಿ ಅಷ್ಟು ದೂರ ಕೂತ್ಕೊಂಡು. ಅಮ್ಮಗೆ ತುಂಬ ಕಾಲು ನೋವು, ಅದಕ್ಕೆ ಅಂತ ಹೇಳ್ಬಿಟ್ಟು ಸರಿ ಅಮ್ಮ ಖಾಲಿ ಬಸ್ಗೆ ಹೋಗೋಣ, ಅಲ್ಲಿವರೆಗೂ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಐಸ್ ಕ್ರೀಮು ತಿನ್ಕೊಂಡ್ವಿ. ಇವಳು ಪ್ರೇಕ್ಷಾ ನನಗೆ ತುಂಬ ಇಷ್ಟ, ಯಾವಾಗೂ ನನ್ನ ಜೊತೆನೇ ಇರ್ತಾಳೆ, ನಾನಿದ್ರೆ ಸಾಕು ಯಾವಾಗಲೂ ನನ್ನ ಜೊತೆನೇ ಇರ್ತಾಳೆ. ತುಂಬ ಮುದ್ದು, ಅಂದರೆ ಹೆಣ್ಮಗು, ಲಾಸ್ಟ್ ಹೆಣ್ಮಗು ಅಂತ ನಮಗೆ ನಾವೇ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಇದು ಮಾಡೋರು. ನಮ್ಮ ಇವಾಗ ಯಾರಿಗೂ ಹೆಣ್ಮಗು ಇರಲಿಲ್ಲ, ನಮ್ಮ ಪ್ರೇಕ್ಷಾ ಹುಟ್ಟಿದ ಮೇಲೆ ನಮಗೆಲ್ಲರಿಗೂ ತುಂಬ ಪ್ರೀತಿ. ಸರಿ ಅಂತ ಹೇಳ್ಬಿಟ್ಟು ತುಮಕೂರು ಬಸ್ ಕೂಡ ಸಿಕ್ತು. ತುಮಕೂರು ಬಸ್ ಹತ್ಕೊಂಡು ಮತ್ತು ನಮ್ಮ ಮನೆ ಹತ್ರ ಬರಬೇಕಾದ್ರೆ ನನ್ನ ಮಗ ನನಗೆ ತಿಂಡಿ ಬೇಕಮ್ಮ ಅಂತೇಳಿ ಮುಂಚೆನೇ ಆರ್ಡ್ರ್ ಮಾಡಿದ್ದ ಬೆಳಗ್ಗೆನೆ. ಸರಿ ಅಂತ ಹೇಳ್ಬಿಟ್ಟು ನನ್ನ ತಂಗಿ ನಾನೇ ತೊಗೊತೀನಿ ಕಣೆ ಅಂತ ಹೇಳ್ಬಿಟ್ಟು ತೊಗೊಂಡು ಈಗ ಮನೆಗೆ ಬಂದ್ವಿ. ಸರಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಮನೆಗೆ ಹೋದರು. ನಾನು ಹಾಲು ಸ್ವಲ್ಪ ತೊಗೊಂಡು ಹೋಗೋಣ, ಬೆಳಗ್ಗೆ ತಂದಿಟ್ಟಿರಲಿಲ್ಲ, ಅದಕ್ಕೆ ನಾನು ಹಾಲು ಎಲ್ಲ ತೊಗೊಂಡು ಬಂದೆ. ಅವರೆಲ್ಲ ಹೋಗ್ತೀವಿ ಮನೆಗೆ ಅಂತಂದರು. ಇಲ್ಲ, ನಾನೇ ಇವತ್ತು ನಮ್ಮ ಮನೆಗೆ ಬನ್ನಿ, ಇವತ್ತು ಒಂದಿನ ನಮ್ಮ ಮನೇಲೇ ಇವ್ರಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅಕ್ಕನ ಮಗಳು ಮತ್ತು ಅಮ್ಮ ರಾಣಿ ಎಲ್ಲ ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಬಾಬಾ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಆಲ್ರೆಡಿ 6 ಗಂಟೆ ಆಗಿತ್ತಲ್ಲ, ಅದಕ್ಕೆ ಇಲ್ಲೇ ಅಡುಗೆ ಮಾಡ್ತೀವಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಕ್ಕನೂ ನನ್ನ ತಂಗಿ ಇಬ್ಬರು ಅಡುಗೆ ಮಾಡಿದ್ರು. ನಾನು ಮನೆಯೆಲ್ಲ ಕೆಲಸ ಮಾಡ್ತಿದ್ದೆ. ಇವರು ನಮ್ಮ ಬಾವ, ಅವರು ನಮ್ಮ ಅಕ್ಕನ ಮಗ ರೋಹಿತ್ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದರು. ಇಲ್ಲೇ ಇರೋದು ಅವರು, ತುಮಕೂರಲ್ಲೇ ಹತ್ರ ಇರೋದ್ರಿಂದ ಅವರು ಒಂದು 1/2 ಅವರ್ಗೆಲ್ಲ ಬಂದುಬಿಟ್ರು. ಸರಿ ಅಡುಗೆ ಎಲ್ಲ ಆಯಿತು, 6:15ಗೆಲ್ಲ ಅಡುಗೆ ಆಗಿತ್ತು. ಅವರು ಇಲ್ಲ ನಾವು ಹೊರಡ್ತೀವಿ, ನನ್ನ ಮಗಂಗೆ ಟ್ಯೂಷನ್ ಇದೆ ಅಂದರು. ಸರಿ ಆಯಿತು ಊಟ ಮಾಡಿಕೊಂಡು ಹೊರಡಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಊಟ ಮಾಡಿ ಹೊರಟರು. ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ, ಮತ್ತು ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಆಲ್.